ಸೋಷಿಯಲ್ ಮೀಡಿಯಾನ ನಮ್ಮ ಜನ ಹೇಗೆ ಬೇಕು ಹಾಗೆ ಬಳಸ್ಕೊಳ್ತಿರೋ ವಿಷಯ ನಮ್ಮೆಲ್ರಿಗೂ ಗೊತ್ತಿದೆ. ಕೆಲವೊಬ್ರು ತಾವು ಮಾಡೋ ಎಡವಟ್ಟುಗಳಿಂದ ಫೇಮಸ್ ಆಗ್ತಿದ್ರೆ, ಇನ್ನ ಕೆಲವೊಬ್ರು ತಾವು ಮಾಡೋ ಕಾಮಿಡಿಗಳಿಂದ ಸೆನ್ಸೇಷನ್ ನ್ಯೂಸ್ ಹಾಕ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರೋರಾತ್ರಿ ಸೆಲೆಬ್ರಿಟಿಗಳಾದವರ ಕತೆ ಒಂದು ಪೋಸ್ಟ್ಗಳಿಂದ ಜೀವನ ಹೇಗೆ ಬದಲಾಗುತ್ತೋ ಗೊತ್ತಿಲ್ಲ. ಯಾರ ನಸೀಬ್ ಹೇಗೆ ಚೇಂಜ್ ಆಗುತ್ತೆ ಅಂತಾನೂ ಹೇಳಕ್ಕಾಗಲ್ಲ ನೋಡಿ. ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ಹ್ಯಾಪಿ ಯುಗಾದಿ ವಿನ್ ಅಡ್ವಾನ್ಸ್. ನಿನ್ನೆ ಮೊನ್ನೆ ಹಾಯ್ ಫ್ರೆಂಡ್ಸ್ ಅಂತ ರೀಲ್ಸ್ ಮಾಡ್ಕೊಂಡಿದ್ದ ರೇಷ್ಮಾ ಆಂಟಿ ಈಗ ಕಲರ್ಸ್ ಕನ್ನಡದ ಹೆಸರಾಂತ ಕಾಮಿಡಿ ಶೋ ಆಗಿರುವ ಗಿಚ್ಚು ಗಿಲಿಗಿಲಿ ಶೋನಲ್ಲಿ ಮಿಂಚ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಟ್ರೋಲ್ಗಳ ಹಾವಳಿ ಹೆಚ್ಚಾದಂತೆ ಇಂಥ ಪ್ರತಿಭೆಗಳ ಬೆಳವಣಿಗೆಗೂ ಕೂಡ ದಾರಿಯಾಗ್ತಿದೆ ನೋಡಿ. ಇವರು ಮುಸ್ಲಿಂ ಆಗಿದ್ರೂ ಸಹ ಇವರ ಕನ್ನಡ ಅಭಿಮಾನವನ್ನು ನಾವು ಮೆಚ್ಚಲೇಬೇಕು. ತಮ್ಮ ಎಲ್ಲಾ ವಿಡಿಯೋಗಳಲ್ಲೂ ಸಹ ಕನ್ನಡ ಹಾಡುಗಳನ್ನೇ ಇವರು ಆಯ್ಸ್ಕೊಂಡಿದ್ದಾರೆ. ತನ್ನ ಗಂಡ ಬಿಟ್ಟರೂ ಸರಿ ನಾನು ರೀಲ್ಸ್ ಮಾಡೋದನ್ನ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದ ರೇಷ್ಮಾ ಆಂಟಿ ಈಗ ಗಿಚ್ಚು ಗಿಲಿಗಿಲಿ ಶೋನಲ್ಲಿ ಕಾಣಿಸ್ಕೊತಿದ್ದಾರೆ ಅನ್ನೋದೇ ಆಶ್ಚರ್ಯ ನೋಡಿ. ಇವರ ಕೆಲವು ವಿಡಿಯೋಗಳಂತೂ ಯಾವ ಸೆಲೆಬ್ರಿಟಿ ಕಾಮಿಡಿ ಆರ್ಟಿಸ್ಟ್ಗಳಿಗಿಂತ ಏನೂ ಕಡಿಮೆ ಇಲ್ಲ. ಡಿಪ್ಲೊಮೇಷನ್, ಮಿಡಲ್ ಕ್ಲಾಸ್, ಸೆಲ್ಲು ಬ್ಯಾಟರಿ ಅನ್ನೋ ಕೆಲವು ಶಬ್ದಗಳನ್ನು ಬಳಸಿ ರೇಷ್ಮಾ ಆಂಟಿ ಇಂದು ಮನೆ ಮನೆ ಮಾತಾಗಿದ್ದಾರೆ. ಹೇಗೋ ಏನೋ ನಮ್ಮ ಜನ ಅವರನ್ನ ಮೆಚ್ಕೊಂಡು ಅವರನ್ನ ಬೆಳೆಸಿರೋದು ಖುಷಿ ಪಡೋ ವಿಷಯ. ಇಂಥ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಿರೋದು ಸಹ ಖುಷಿ ಸಮಾಚಾರನೇ. ಎಲೆಮರೆಕಾಯಿ ಅಂತಿರೋ ಎಷ್ಟೋ ಪ್ರತಿಭೆಗಳಿಗೆ ಹೀಗೆ ಹೆಚ್ಚು ಅವಕಾಶಗಳು ಸಿಗ್ಲಿ ಅನ್ನೋದೇ ನಮ್ಮ ಆಶಯ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.